ಉಡುಪಿಯಲ್ಲಿ ಪ್ರವಾಸಿಗರ ಬೋಟ್ ಮಗುಚಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 4 ಪೈಕಿ 2 ದುರ್ಮರಣ ಹೊಂದಿದ್ದಾರೆ. 2 ಅಸ್ವಸ್ಥರಾಗಿದ್ದಾರೆ. ಉಡುಪಿ ಎಸ್ಪಿ ಹರಿರಾಮ್ ಶಂಕರ್ ಮಾಹಿತಿ ಕೊಟ್ಟಿದ್ದಾರೆ. ಶಂಕರಪ್ಪ ಹಾಗೆ ಸಿಂಧು ಮೃತ ದುರ್ದೈವಿಗಳಾಗಿದ್ದಾರೆ. ಧರ್ಮರಾಜ್ ಹಾಗೆ ದಿಶಾಗೆ ಚಿಕಿತ್ಸೆ ಮುಂದುವರೆದಿದೆ. ಡೆಲ್ಟಾ ಬೀಚ್ನಿಂದ ಹೋಗಿದ್ರು ಇವರು, ಅಂದರೆ ಪ್ರವಾಸಿ ಬೋಟ್ ಇದು. ಬೋಟಿನಲ್ಲಿದ್ದ 14 ಮಂದಿಗೆ ಲೈಫ್ ಜಾಕೆಟ್ ನೀಡಿದ್ರು ಸಿಬ್ಬಂದಿ. ಕೆಲವೊಬ್ಬರು ದಿಮಾಗ್ ತೋರಿಸೋರಿರ್ತಾರೆ. ಲೈಫ್ ಜಾಕೆಟ್ ಕೊಟ್ಟರು ಕೂಡ ಹಾಕೊಂಡಿರಲ್ಲ ಅವರು. ನೋಡಿ, ಇವ್ರು ಹಾಕ್ಕೊಂಡಿರಲಿಲ್ಲ. ಹಾಗಾಗಿ ಈ ರೀತಿಯಾದಂಥ ದುರ್ಘಟನೆ ಆಗಿದೆ. ಅಸ್ವಸ್ಥ ಪ್ರವಾಸಿಗರಿಗೆ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡಿಸಲಾಗ್ತಾ ಇದೆ. ಉಡುಪಿ ಜಿಲ್ಲೆ ಕೋಡಿ ಬೆಂಗ್ರೆ ಅಳವೆ ಬಾಗಿಲಲ್ಲಿ ಆಗಿದೆ ಘಟನೆ. ಮಲ್ಪೆಯಿಂದ ಬರುವಾಗ ತಟ್ಟಂಬಂದು ಬರುವಾಗ ಮೆಸೇಜ್ ಬಂತು, ಹೀಗೆ ಆಯಿತು, ಟೂರಿಸ್ಟ್ ದೋಣಿಗೆ ಎಲ್ಲ ಆಯ್ತು ಅಂತ. ಅದನ್ನು ಕೂಡಲೇ ನಾವು ಬಂದೆವು. ಬರುವಾಗ ನಾನು ಮತ್ತು ವಿಶ್ವನಾಥ್ ಶ್ರೇಯನ್ ಅಂತ ಇಬ್ಬರು ಬಂದದ್ದು. ನಾನು ನಾಗರಾಜ್ ಬಿ ಕುಂದಾರ್ ಅಂತ, ವಿಶ್ವನಾಥ್ ಶ್ರೇಯನ್. ಬರುವಾಗ ಇಲ್ಲಿ ಕಡೆಗೆ ಯಾರು ಹೇಗೆ ಏನಾಯ್ತು ಅಂತ ಗೊತ್ತಿಲ್ಲ. ಕಡೆ ನಾವು ಬಂದು ಕೂಡಲೇ ಬಂದು ದೋಣಿ ಹತ್ಕೊಂಡು ದೋಣಿ ಹೋಗಿದ್ದೆವು. ಹೋಗುವಾಗ ನಾವಂದರೆ ಎಲ್ಲ ಜಾಕೆಟ್ಗೆ ಹಾಕಲಿಲ್ಲ ಅಂತ ಅನ್ಸ್ಕೊಟ್ಟಿದ್ದೆ. ಎಲ್ಲ ಜಾಕೆಟ್ ಹಾಕೊಂಡಿದ್ರು. ಜಾಕೆಟ್ ಅವ್ರು ಕೆಳ ಬಿದ್ದದ್ದು ಅಡಿ ಬಿದ್ರಲ್ಲ, ಅಡಿ ಬಿದ್ದವರು ಆಗಿದ್ದೇನೋ ಗೊತ್ತಿಲ್ಲ. ಈಗ ಮನೆಪಾಲ ಕಟ್ಕೊಂಡು ಹೋಗಿದ್ರಲ್ಲ, ಏನಾಗಿದೆ ಅಂತ ಗೊತ್ತಿಲ್ಲ. ಒಟ್ಟು ನಾವು ಎಲ್ಲ ಸೇವ್ ಮಾಡಕ್ಕೆ ಹೋಗಿದ್ದೇವೆ. ಕಡೆ ಅದನ್ನು ಜನರನ್ನು ಸೇವ್ ಆದ ನಂತರ ಕಡೆಗೆ ದೋಣಿನ ಸೇವ್ ಮಾಡಿ ಈಗ ಅಲ್ಲಿ ಕೋಡಿಯಲ್ಲಿ ಆ ದೋಣಿ ಇದಾಗಿ ಡ್ಯಾಮೇಜ್ ಆಗಿದೆ, ನೀರು ಬರ್ತಾ ಉಂಟು, ಅಲ್ಲಿ ಇಟ್ಟು ಬಂದಿದ್ದೇವೆ. ಈಗ ನಾವು ಕಾರಣ ಏನು? ಅದು ಅಲ್ಲದೇನಿಲ್ಲ, ದುರಂತಕ್ಕೆ ಏನು ಕಾರಣ ಇಲ್ಲ. ಈ ಟೂರಿಸ್ಟ್ನವರು ಬಂದಿದ್ರಲ್ಲ, ಅವರ ನಿಯಂತ್ರಣ ಇರಲಿಲ್ಲ ಅವರಿಗೆ. ಅವನಂದ್ರೆ ಅವರು ಒಬ್ಬರ ಮೇಲೆ ಒಬ್ಬರು ಬಿತ್ಕೊಂಡು, ಈಗ ನಾವು ಗಾಡಿಯಲ್ಲಿ ಟೂ ವೀಲರ್ ಹೋಗುವಾಗ 2 ಜನ ಇದ್ದು 3 ಜನ ಯಾರಾದ್ರೂ ಇದ್ರೆ ಅಂದ್ರೆ ಗಾಡಿಯಲ್ಲಿ ಇದ್ರೆ ಅಂದ್ರೆ ಒಬ್ಬರೊಬ್ರು ಕ್ರಾಸ್ ಹೋದ್ರೆ ಗಾಡಿ ಬ್ಯಾಲೆನ್ಸ್ ಕ್ರಾಸ್ ಹೋಗ್ತದೆ. ಇದು ಇವ್ರು ಏನು ಮಾಡಿದ್ರು, ಇವರು ಇದು ಎಂಜಾಯ್ ಮಾಡುವಾಗ ಇವರು ಬಿತ್ಕೊಂಡು ದೋಣಿನ ಪಲ್ಟಿ ಆಗ್ಲಿಕ್ಕೆ ಕಾರಣ ಆಯ್ತು. ಅದು 2 ದೋಣಿಯಲ್ಲಿ ಎಷ್ಟು ಜನ ಇದ್ರು? ಒಂದೇ ದೋಣಿಯಲ್ಲಿ ಇದ್ದಿದ್ದು ಇವರು. ಒಂದೇ ದೋಣಿ, ಇದು ಒಂದೇ ದೋಣಿ ಇದು, 2 ದೋಣಿ ಇದಲ್ಲ, ಇದು ಒಂದೇ ದೋಣಿಯಲ್ಲಿ ಆಗಿತ್ತು. ಎಷ್ಟು ಜನ ಇದ್ದಿದ್ರೆ ನಮ್ಗೆ ಇನ್ನು ಕನ್ಫರ್ಮ್ ನಮ್ಗೆ ಗೊತ್ತಿಲ್ಲ. ಈಗ ನಮ್ಗೆ ಇಲ್ಲಿ ಬಂದ ನಂತರ ಎಷ್ಟಿದ್ರು ಯಾರಿದ್ರು ಗೊತ್ತಿಲ್ಲ. ನಾವು ಒಟ್ಟು ಮೆಸೇಜ್ ಸಿಕ್ಕಿದ್ನಂದ್ರೆ ಕೂಡಲೇ ನಾವು ದೋಣಿ ತಗೊಂಡು ಹೋಗಿ ಸೇವ್ ಮಾಡ್ಲಿಕ್ಕೆ ಹೋಗಿದ್ದೇವೆ. ನಾವು ಹೋಗೋ 1 ಜನ ಇದ್ದಿದ್ರು, ಮತ್ತೆಲ್ಲ ಸೇವ್ ಮಾಡಿದ್ರು. ನೀವೆಷ್ಟು ಜನ ಹೋಗಿದ್ದೀರಿ ಸೇವ್ ಮಾಡಿ? ನಾನು ಮತ್ತೆ ವಿಶ್ವನಾಥ್ ಶ್ರೀಯನ್ ಮತ್ತೆ ದಿನೇಶ್ ಕರ್ಕೆರ, 3 ಗೊತ್ತಾದ ಕೂಡಲೇ ಹೋಗಿದ್ದೇನೆ. ಜಾಸ್ತಿ ಆಗಿ ಅಲ್ಲ, ಜನ ಜಾಸ್ತಿ ಆಗಿ ಡ್ಯಾಮೇಜ್ ಆಗಿದೆ. ಇಲ್ಲಿಗೆ ನಾವು ನಿಜವಾಗ್ಲೂ ದೋಣಿ ಮೀನುಗಾರಿಕೆ ಗೊತ್ತಿದ್ದವರು, ಜನ ಜಾಸ್ತಿ ಆಗಿದ್ದಲ್ಲ. ಇವರಿಗೆ ನಿರ್ಲಕ್ಷ್ಯ. ಟೂರಿಸ್ಟ್ ನಾವು ತುಂಬ ನಾವು ಇಲ್ಲಿ ಹೇಳ್ತೇವೆ, ಟೂರಿಸ್ಟ್ ಬರುವಾಗ ಇಲ್ಲಿ ಸಮುದ್ರ ಬದಿಯಲ್ಲಿ ಸ್ವಿಮ್ಮಿಂಗ್ ಮಾಡ್ತಾರೆ, ಸ್ವಿಮ್ಮಿಂಗ್ ಬರಲ್ಲ. ತುಂಬ ಸತಿ ಹೇಳಿದರೆ ನಮ್ಮ ಮೇಲೆ ಕಂಪ್ಲೇಂಟ್ ಮಾಡ್ತಾರೆ ಅವರು, ನಮ್ಮ ಮೇಲೆ ಕಂಪ್ಲೇಂಟ್ ಮಾಡ್ತಾರೆ. ನಾವೀಗ ಅವರು ಈಗ ನೀರಿದೇನು ವಿಷಯ ಅಂತ ಅವ್ರಿಗೆ ಗೊತ್ತಿರುತ್ತೆ, ನಮ್ಮ ಸ್ಥಳೀಯರಿಗೆ ಗೊತ್ತಿರ್ತದೆ, ಎಷ್ಟು ಜನ ಹಾಕೊಂಡು ಹೋಗ್ಬೇಕು, ಎಷ್ಟು ಜನ ಹೋಗ್ಬೇಕಂತ ಗೊತ್ತಿರ್ತದೆ. ಇವರೇನು ಅವರವರು ಎಂಜಾಯ್ ಮಾಡುವಾಗ ಅವ್ರಿಗೆ ಏನು ಆಗ್ತದೆ ಅಂತ ಗೊತ್ತಿರಲಿಲ್ಲ. ಅವರು ಅಜಾಗ್ರತೆಯಿಂದ ಈ ದೋಣಿ ದುರಂತಕ್ಕೆ ಕಾರಣ ಆಯ್ತಂತ ನನ್ನ ಪ್ರಕಾರ, ನಾನು ತಿಳಿದ ಪ್ರಕಾರ ಅವರ ಅಜಾಗ್ರತೆಗೆ ದೋಣಿ ದುರಂತ ಆಯ್ತಂತ. ನಿಮ್ಮ ಹೆಸರು? ಮಲ್ಪೆ.